ಸ್ಥಾಪಿಸಲು ಆಯೋಗ ರಚನೆಗೆ ರಘುವೀರ್ ನಾಯಕ್ ಒತ್ತಾಯ. ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಸಂಬಂಧಿಸಿದಂತೆ ನಡೆದ ಪೂರ್ವಭಾವಿ ಸಭೆ. ಮತ್ತು ಛತ್ರಪತಿ ಶಿವಾಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದ ಎನ್ಎಸ್ ಬೋಸ್ರಾಜ್. ಪಿಎಂಎವೈ ಸ್ಲಂ ನಿವಾಸಿಗಳ ಮನೆ ನಿರ್ಮಾಣದ ಕಂತಿನ ಹಣ ಬಿಡುಗಡೆಗೆ ತಮ್ಮೇಶ್ ಆಗ್ರಹ. ಫೆಬ್ರವರಿ 21ರಂದು ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ಫಲಾನುಭವಿಗೆ ವಿಮಾ ಚೆಕ್ ವಿತರಣೆ ಮಾಡಿದ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್. ಹಿಂದೂ ಪರ ಸಂಘಟನೆಗಳು ಹಾಗೂ ಛತ್ರಪತಿ ಶಿವಾಜಿ ಸಂಘದ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ. ವಾರ್ತೆಗಳ ವಿವರ. ನಗರ ಸೇರಿದಂತೆ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳುವುದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅದಕ್ಕಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸ್ರಾಜು ತಿಳಿಸಿದರು. ಸಚಿವರ ಕಾರ್ಯಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಮ್ಮ ಇಲಾಖೆಯಲ್ಲಿ ಕಳೆದ ಬಜೆಟ್ನಲ್ಲಿ ನೀಡಿದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗಿದೆ. ಅನುದಾನ ನೀಡಿದ ನಂತರ ನಡೆದ ಕಾಮಗಾರಿಯಲ್ಲಿ ಗಂಭೀರ ಲೋಪ ಕಂಡುಬಂದಲ್ಲಿ ಕ್ರಮವನ್ನು ಜರುಗಿಸಲಾಗಿದೆ. ಈಗಾಗಲೇ 3 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ತಿಳಿಸಿದರು. ಸಣ್ಣ ನೀರಾವರಿ ಇಲಾಖೆಯ ಪ್ರಮುಖ ಆದ್ಯತೆ ಅಂತರ್ಜಲ ಹೆಚ್ಚಳ ಮಾಡುವುದಾಗಿರುವುದರಿಂದ ಕೆರೆ ರಕ್ಷಣೆ ಹಾಗೂ ಒತ್ತುವರಿ ತೆರವು ಮಾತ್ರವಲ್ಲ, ಸ್ವಚ್ಛತೆಗೂ ಆದ್ಯತೆ ನೀಡಲಾಗುತ್ತಿದೆ. ಎಲ್ಲೆಲ್ಲಿ ಕೆರೆಗಳ ನಿರ್ಮಾಣದ ಅವಶ್ಯಕತೆ ಕಂಡುಬಂದಲ್ಲಿ ಅದನ್ನು ಕೂಡ ಮಾಡಲಾಗುತ್ತಿದೆ. ಅನುದಾನ ಕೊರತೆಯ ಪ್ರಶ್ನೆಯೇ ಇಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಗ್ರಾವಿಟಿ ಮೇಲೆ ಬರೋಂಗ ಅಲ್ಲಿ ಏನಾದರೂ ಕೆರೆ ಮಾಡಲಿಕ್ಕೆ ಸಾಧ್ಯ ಆಗ್ತದೇನೋ, ಮತ್ತು ಅಲ್ಲಿ ಕೆಲವು ಭೂಮಿ ಇದೆ ಅಂತೇಳಿ ಮಾಹಿತಿ ಇದೆ ನಮ್ಮದು ಇಲಾಖೆದು. ಅಲ್ಲಿ ಕೆರೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಸರ್ವೆ ಮಾಡಿ ಆ ರೀತಿಯಾಗಿ ಜಾಗ ಸಿಕ್ಕಿದ್ರೆ ಅದನ್ನು ಟೆಸ್ಟ್ ಮಾಡಿ ಸಾಯಿಲ್ಸ್ ಎಲ್ಲ ನೀರು ಕುಡಿ ನೀರಿಗೆ ಸ್ಟೋರ್ ಮಾಡಲಿಕ್ಕೆ ಅನುಕೂಲ ಆದರೆ ತಕ್ಷಣ ಅದರ ಬಗ್ಗೆ ಪ್ರೋಗ್ರಾಮ್ ಕೈಗೊಳ್ಳಬೇಕು ಅಂತ ಉದ್ದೇಶದಿಂದ ನಿನ್ನೆ ಪರಿಶೀಲನೆ ಮಾಡಲಾಗಿದೆ. ಆ ದಿಶೆಯಲ್ಲಿ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳು ಮುಂದಿನ ಕ್ರಮ ತೆಗೆದುಕೊಳ್ಳಿ ಕೇಳಿದ್ವಿ. ಅದೇ ರೀತಿಯಾಗಿ ಕೃಷ್ಣಾಲಿಂದ ಬರಬೇಕಂತ ನೀರು ಸಹಿತ ಅಲ್ಲಿ ಸಹಿತ ಸ್ವಲ್ಪ ಮುಂದೆ ಬರುವಂಥ ವರ್ಷಗಳಿಗೆ 15 ವರ್ಷಕ್ಕಾಗಷ್ಟು ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಮತ್ತು ಸಿಸ್ಟಮ್ ಇಂಪ್ರೂವ್ ಮಾಡಲಿಕ್ಕೆ ಏನು ಬೇಕು ಈಗಲೂ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ವಾಟರ್ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸೊ ಅದನ್ನು ಮೀಟ್ ಔಟ್ ಮಾಡಬೇಕಾದ್ರೆ ಸಡನ್ನಾಗಿ ಮಾಡಲಿಕ್ಕೆ ಆಗಲ್ಲ. ಮೊದಲೇ ನಾವು ಪ್ರೀ ಪ್ಲ್ಯಾನ್ ಆಗಿರಬೇಕು ಉದ್ದೇಶಕ್ಕೆ ನಿನ್ನೆ ಚರ್ಚೆಯಾಗಿದೆ. ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾನು ನಮ್ಮೆಲ್ಲ ಕಾರ್ಪೊರೇಟರ್ಸು, ಅಧ್ಯಕ್ಷರು, ಮೇಯರವರು ಎಲ್ಲರೂ ಕೂಡಿ ಮತ್ತು ಶಾಸಕರು ಇದ್ದರು, ಎಲ್ಲರೂ ಕೂಡಿ ಮಾಡಿದ್ವಿ. ಸೊ ಇಷ್ಟೊತ್ತು ನಿನ್ನೆ ಕುಡಿ ನೀರಿಗಾಗಿ ಆಗಿದೆ. ಉಳಿದಂಥ ರಸ್ತೆಗಳು ತಮಗೆಲ್ಲ ಗೊತ್ತಿದೆ, 30% ಬರ್ತದೆ. ಈ ಕೃಷ್ಣಾ ನದಿಯಲ್ಲಿ ನೀರು ಇಲ್ಲದ್ರೆ ಅವು 3 ಪಂಪ್ ಕೆಲಸ ಮಾಡ್ತಾರೆ. ಈಗ ನೀರು ಬಂದರೆ 5 ಪಂಪು ಕೆಲಸ ಮಾಡ್ತಾರೆ. 5+1 ಐತಿ, ಒಂದು ರೇಟಿಂಗ್ ಮೇಲೆ ಇರ್ತದೆ, ಸ್ಟ್ಯಾಂಡ್ ಬೈ 5 ವರ್ಕ್ ಮಾಡ್ತಾರೆ. 5 ಮಾಡಿದ್ರೆ 130 ಕ್ಯೂಸೆಸ್ ಬರ್ತದೆ. ಈಗ 3 ಪಂಪ್ ಮಾಡ್ತಾರೆ. ನೀರು ಕಡಿಮೆ ಮಾಡಂತೇಳಿ ಇದ್ದರೆ ಅದನ್ನು ನಾವು ಈಗಲೇ ಬದಲುಗೊಳಿಸಿ ಅಲ್ಲಿ ಏನಾದರೂ ಮಾಡಲಿಕ್ಕೆ ಕೆರೆ ಗಿರೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಸರ್ವೆ ಮಾಡಲಿಕ್ಕೆ ಹೇಳಿದೆಲ್ಲ. ಇವತ್ತಿನ ಪ್ರಶ್ನೆ ಅಲ್ಲ, ಈ ಬೇಸಿಗೆ ಪ್ರಶ್ನೆ ಅಲ್ಲ, ಮುಂದೆ ಬರುವಂಥ ವರ್ಷಗಳಲ್ಲಿ ಬರ್ತಾ ಏನಾದ್ರೆ ಈ ಲ್ಯಾಂಡ್ ಎಕ್ವಿಷನ್. ಕುಡಿಯುವ ನೀರಿನ ವಿಚಾರಕ್ಕೆ ಬಂದಾಗ ಅದು ಮೂಲಭೂತ ಸೌಲಭ್ಯವಾಗಿರುವುದರಿಂದ ಆ ವಿಚಾರದಲ್ಲಿ ಅನುದಾನದ ಕೊರತೆ ಎನ್ನುವುದಿಲ್ಲ. ನಾಗರಿಕರಿಗೆ ಕುಡಿಯುವ ನೀರಿನ ಹಾಹಾಕಾರ ತಪ್ಪಿಸಲು ಯಾವ ವಿಧಾನ ಅನುಸರಿಸಬೇಕು ಎಂಬುದು ಸಾಂದರ್ಭಿಕವಾಗಿ ನಿರ್ಣಯಿಸಲಾಗುತ್ತದೆ ಎಂದು ಹೇಳಿದರು. ನೀರು ಸರಬರಾಜು ಮಾಡುವ ಟ್ಯಾಂಕರ್ಗಳಿಗೆ ಒಂದು ನೀತಿ ಹಾಗೂ ಯೋಜನೆ ರೂಪಿಸಲು ಚಿಂತನೆ ನಡೆಸಲಾಗುತ್ತದೆ ಎಂದರು.
ಬಜೆಟ್ನಲ್ಲಿ ನಮ್ಮ ಇಲಾಖೆಗೆ ಏನು ಬೇಕು ಎಂಬುದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಅದನ್ನು ಅವರು ಪರಿಶೀಲಿಸಿ ಎಷ್ಟು ಅನುದಾನ ಕೊಡಬೇಕು ಎಂಬುದನ್ನು ತೀರ್ಮಾನಿಸುತ್ತಾರೆ ಎಂದರು. ನೀವು ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿಯೇ ಎಂಬ ಪ್ರಶ್ನೆಗೆ ನಾನು ರಾಜಕಾರಣ ಮಾತನಾಡುವುದನ್ನು ಕಡಿಮೆ ಮಾಡಿದ್ದೇನೆ. ಹೈಕಮಾಂಡ್ ಅದೆಲ್ಲವನ್ನು ನೋಡಿಕೊಳ್ಳುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು. ಕೆಲವೊಂದು ಡಿಸ್ಕಷನ್ ಆಗಿದೆ, ಅಧಿಕಾರಿಗಳು ಫೀಡ್ಬ್ಯಾಕ್ ತೊಗೊಳ್ಳಿಕ್ಕೆ ಹೇಳಿದ್ವಿ. ರಿಜಿಸ್ಟರ್ಡ್ ಟ್ಯಾಂಕ್ಗಳು ಅದು 5,000 ಇದಾವೆ, 10,000 ಇದಾವೆ, 2,000 ಇದಾವೆ. ಅದಕ್ಕೆ ಅವ್ರು ನೋಡಿ ಟೋಟಲ್ ಮಾಡಿ ನಾವು ನಮ್ಮದೇ ಪಾಲಿಸಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಿಂದ ಓವರಾಲ್ ಥ್ರೂಔಟ್ ಸ್ಟೇಟ್ನಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ಇನ್ನೊಂದು ವಾರದಲ್ಲಿ ನಾವು ಫೈನಲೈಸ್ ಮಾಡಿ ರೇಟ್ ಫಿಕ್ಸ್ ಮಾಡಿ ಟ್ಯಾಂಕರ್ಗೆ ಫೀಸ್ ಕಲೆಕ್ಟ್ ಮಾಡಿ ಕೇಳಿದೆ. 2 ಕೆರೆ ಇದಾವೆ ಅಲ್ಲಿ. ಒಂದು ದೊಡ್ಡ ಕೆರೆ ಈಗಲೂ ಫಂಕ್ಷನ್ ಇದೆ, ಈಗಲೂ ನೀರು ಬರ್ತಾ ಇದೆ. ಈಗ 8 ವಾರ್ಡ್ಸ್ಗೆ ಉಳಿದಂಥ ಕೆಳಗೇನಿದೆ ಅವ್ರು ಹೇಳಿದ ಪ್ರಕಾರ ಆ ವಾಟರ್ ಸೀಪೇಜ್ ಆಗಿ ಕೆಮಿಕಲ್ ಬಂದು ಆ ನೀರು ಉಪಯೋಗ ಆಗ್ಲಿಕ್ಕೆ ಅಂತೇಳಿ ಈ ಕೆರೆ ತುಂಬಿದೆ ಅಂದರೆ ಓವರ್ಫ್ಲೋ ಆಗಿ ಆ ಕೆರೆ ಕೆಳಗೆ ಹೋಗ್ತಿತ್ತು, ಸಣ್ಣ ಕೆರೆ. ಆ ಸಣ್ಣ ಕೆರೆಯನ್ನು ಉಪಯೋಗ ಮಾಡೋದು ಬಿಟ್ಟಿದ್ರು. ಅದಕ್ಕೆ ನಿನ್ನೆ ನಾವು ಅದನ್ನು ನೋಡಿ ಅದೆಲ್ಲ ಮಾಹಿತಿ ಇರೋದಲ್ಲಂದರೆ ನಿನ್ನೆ ಅಲ್ಲಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಕಮಿಷನರ್ಗೆಲ್ಲ ತೋರಿಸಿ ಅದನ್ನು ತಕ್ಷಣ ಡ್ರಿಲ್ ಮಾಡಿ ಸಾಯಿಲ್ಸ್ ತಗೊಂಡು ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಅದನ್ನು ಡೆಪ್ತ್ ಮಾಡಲಿಕ್ಕೆ ಸಾಧ್ಯ ಇದೆ. ಡೆಪ್ತ್ ಮಾಡಿ ಈಗಾಗಲೇ ನಾನು ಇರಿಗೇಷನ್ ನಮ್ಮ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ 5 ಲಕ್ಷ ರೂಪಾಯಿ 5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ. ಅದನ್ನು ವೆರಿಫೈ ಮಾಡಲಿಲ್ಲದ್ರೆ ನಾವು ಅದನ್ನು ನೀವು ಟೆಸ್ಟ್ ಮಾಡಿ ಕೆಮಿಕಲ್ದೇನು ತೊಂದರೆ ಇಲ್ಲ ಅಂತಂದರೆ ಅದನ್ನೇ ನಾವು ಇನ್ನೊಂದು 10 ಫೀಟ್ 15 ಫೀಟ್ ಕೆಳಗೆ ನೋಡಿ ಆ ಗ್ರಾವಿಟಿ ಮೇಲೆ ಅದರಲ್ಲಿ ನೀರು ಬರೋಂಗೆ ಮಾಡೋಂತ ಮಾಡಿದ್ವಿ. ಕೆಮಿಕಲ್ಸ್ ಅವೆಲ್ಲ ಅದು ಪಾಸಿಟಿವ್ ಆಗಿಲ್ಲ, ತೊಂದರೆ ಆಗ್ತಂದರೆ ಅದನ್ನು ಬಿಟ್ಕೊಡ್ಬೇಕು. ಪಕ್ಕದಲ್ಲಿ ಏನೋ 10 ಎಕರೆ ಐತಂದರೆ ಅದು ಕರೆಕ್ಟೆಲ್ಲ ವೆರಿಫೈ ಮಾಡಬೇಕು. ಅದು ಸರ್ವೆ ಮಾಡಿ ಹೊಸ ಕೆರೆ ಮಾಡೋಣ. ಆ ಹೊಸ ಕೆರೆ ಗ್ರಾವಿಟಿ ಮೇಲೆ ಹೋಗ್ಬೇಕು ಎಂಬುದೇ ನಮ್ಮ ಉದ್ದೇಶ. ಸರ್ ಕೆರೆಗಳು ನಾನು ಕೇಳಿದಾಗ ನೀವು ಮಾತಾಡೋದು ಒಂದು 5 ಕ್ರೋರ್ ಸಿಕ್ಕಿದೆ, 200 ಕೆರೆ. ಅದು ವೆರಿಫೈ ಮಾಡಬೇಕು ಅಂತ ಹೇಳಿದೆ. ಟೆಸ್ಟ್ ಮಾಡಿದ್ರೆ ನಾನು ಮಾರ್ಚ್ ಬರ್ತಾಯಿದ್ದೆ, ನಾನು ಆ ದುಡ್ಡು ಬೇರೆ ಕೆರೆಗೆ ಚೇಂಜ್ ಮಾಡ್ತೀನಿ. ನೀವು ಮಾಡಿದಾಗ ಮತ್ತೆ ಒಂದು ವಾರದಲ್ಲಿ ನಾನು ಮತ್ತೆ 5 ಕೋಟಿ ಕೊಡ್ತೀನಿ ಅಂತ ಸಹಿತ ನನ್ನ ಅಧಿಕಾರಿಗಳಿಗೆ ಹೇಳಬೇಕು. ದುಡ್ಡು ಏನೂ ಕೊರತೆ ಇಲ್ಲ, 100% ಎಷ್ಟು ಬೇಕಾದ್ರೂ ದುಡ್ಡಿಗೆ ಕೊರತೆ ಇಲ್ಲ ಅಂತೀರಿ. ಮಹಾಪೌರರಾದ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗೇರಿ, ಹಿರಿಯ ಮುಖಂಡರಾದ ಜಯಣ್ಣ, ಕೆ ಶಾಂತಪ್ಪ, ರವೀಂದ್ರ ಜಲ್ದಾರ್, ಶಂಶಾಲಂ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ತಳವಾರ ಮತ್ತು ಪರಿವಾರ ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುವುದಕ್ಕೆ ಕಡಿವಾಣ ಹಾಕುವುದಕ್ಕಾಗಿ ಹಾಗೂ ನಕಲಿ ಪ್ರಮಾಣ ಪತ್ರ ಪಡೆಯುತ್ತಿರುವ ಹಾಗೂ ನೀಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಆಯೋಗ ರಚನೆ ಮಾಡಬೇಕು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಪಂಗಡದ ತಳವಾರ ಮತ್ತು ಪರಿವಾರ ಹೆಸರಿನ ಮೇಲೆ ಹಿಂದುಳಿದ ವರ್ಗದಲ್ಲಿ ಬರುವ ಅನೇಕರು ಎಸ್ಟಿ ಪ್ರಮಾಣ ಪತ್ರ ಪಡೆಯುತ್ತಿರುವುದರಿಂದ ನೈಜ ಫಲಾನುಭವಿಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಅನ್ಯರ ಅನರ್ಹರ ಪಾಲಾಗುತ್ತಿವೆ. ಬಹುಮುಖ್ಯವಾಗಿ ನಾಡ ಕಚೇರಿ ತಂತ್ರಾಂಶದಲ್ಲಿ ಇರುವ ದೋಷವೇ ಎಲ್ಲ ನಕಲಿ ಪ್ರಮಾಣ ಪತ್ರಗಳು ವಿತರಣೆಯಾಗಲು ಕಾರಣವಾಗಿವೆ ಎಂದು ಹೇಳಿದರು. ಹಿಂದುಳಿದ ವರ್ಗದಲ್ಲಿ ಬರುವ ಯಾರಾದರೂ ತಳವಾರ ಎಂದು ಅರ್ಜಿ ಸಲ್ಲಿಸಿದರೆ ಅವರಿಗೆ ಎಸ್ಟಿ ಪ್ರಮಾಣ ಪತ್ರಗಳು ವಿತರಣೆಯಾಗುತ್ತಿವೆ. ಇದರಿಂದ 2 ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲು ನಾಡ ಕಚೇರಿ ತಂತ್ರಾಂಶದಲ್ಲಿ ಹಿಂದುಳಿದ ವರ್ಗದಲ್ಲಿ ಬರುವ ತಳವಾರ ಎನ್ನುವ ಪದವನ್ನು ಅಲ್ಲಿಯೇ ಸೇರಿಸುವ ಮೂಲಕ 2 ಸಮುದಾಯಗಳಿಗೆ ನ್ಯಾಯ ಒದಗಿಸಬೇಕು ಮತ್ತು ಈಗಾಗಲೇ ವಿತರಣೆಯಾಗಿರುವ ನಕಲಿ ಪ್ರಮಾಣ ಪತ್ರಗಳನ್ನು ಹಿಂಪಡೆಯಲು ಆಯೋಗ ರಚನೆ ಮಾಡಬೇಕು ಎಂದು ಆಗ್ರಹಿಸಿದರು. ಆದರೆ ನಾಯಕ ಸಮುದಾಯಕ್ಕೆ ಬಂದಾಗ ತಳವಾರ ಅನ್ನೋದು ನಮಗೆ ಒಂದು ಉಪಪಂಗಡ, ತಳವಾರ ಮತ್ತು ಪರಿವಾರ. ಅದರ ಗೊಂದಲದಿಂದ ಸಾಕಷ್ಟು ಪ್ರಮಾಣ ಪತ್ರ, ನಕಲಿ ಪ್ರಮಾಣ ಪತ್ರಗಳು ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥದ್ದು ಸಾಕಷ್ಟು ಜನ ಈಗಾಗಲೇ ತಗೊಂಡ್ಬಿಟ್ಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿಗಳನ್ನ ಹಿಂದಿನ ಸರ್ಕಾರದಲ್ಲಿಯೂ ಕೊಟ್ಟಿವಿ, ಈಗಿನ ಸರ್ಕಾರದಲ್ಲಿಯೂ ಕೊಟ್ಟಿವಿ. ಫೆಬ್ರವರಿ 8, 9 ಜಾತ್ರೆ ಆಯಿತು, ರಾಜ್ಯದಲ್ಲಿ ಜಾತ್ರೆಯಲ್ಲಿಯೂ ಸಹ ನಾವು ಸರ್ಕಾರಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಸಮಾಜದ ಎಲ್ಲ ಶಾಸಕರು, ಸಂಸದರು ಸೇರಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇದೇ ತಿಂಗಳ 7ನೇ ತಾರೀಕು ಒಂದು ಆದೇಶನ ಮಾಡಿದ್ದಾರೆ. ಬಹುಶಃ ತಮಗೆ ಸುತ್ತೋಲೆ ಇದೆ, ಅಟ್ಯಾಚ್ ಮಾಡಿದ್ವಿ. ತಳವಾರ ಪರಿವಾರ ನಾಯಕರ ಸಮುದಾಯಕ್ಕೆ ಸಂಬಂಧಪಟ್ಟಿತ್ತು. ಅಂದರೆ ನಾಯಕ ಸೀರಿಯಲ್ ನಂಬರ್ 38ರಲ್ಲಿ ನಮ್ಮದು
ಎಷ್ಟಿದು ಪಟ್ಟಿ ಇದೆ, 54 ಉಪಪಂಗಡಗಳಿದ್ದಾವೆ. ಅದರಲ್ಲಿ ಸೀರಿಯಲ್ ನಂಬರ್ 38ರಲ್ಲಿ ನಾಯಕ ಸಮುದಾಯಕ್ಕೆ ಸಂಬಂಧಪಟ್ಟ ಉಪಪಂಗಡಗಳಿದ್ದಾವೆ. ಅಲ್ಲಿ ಸೇರಿದೆ ತಳವಾರ ಮತ್ತು ಕಡಿವಾರ. ಈಗ ಅದೇ ರೀತಿ ಬೇರೆ ಬೇರೆ ಸಮುದಾಯದ ಕೆಲವು ಉಪಪಂಗಡಗಳಲ್ಲೂ ಅವರು ಬೇರೆ ಬೇರೆ ಸೀರಿಯಲ್ ನಂಬರ್ ಇದೆ. ಈಗ ಕುರುಬ ಸಮುದಾಯ ಉಪಪಂಗಡಗಳಿದ್ದಾವೆ, ಗೊಂಡ, ಕಾಗಕುರುಬ, ಜೇನ್ಸು, ಅವ್ರದ್ದೊಂದು ಸಪ್ರೇಟ್ ಎಷ್ಟೇ ಬಂದರೂ ಸಹ ಈಗ ಯಾರಾದರೂ ನಾಳೆ ಸೇರಿದಾಗ ಆ ಸಮುದಾಯಕ್ಕೆ ಉಪಪಂಗಡಗಳು ಸೇರಿದರೆ ಆ ಲೈನ್ ಸೀರಿಯಲ್ ನಂಬರಲ್ಲಿ ಸೇರಿಸ್ತಾರೆ. ಅದೇ ರೀತಿ ಗಂಗಾ ಮತಸ್ಥರಲ್ಲಿಯೂ ಕೆಲವು ಉಪಪಂಗಡಗಳು ಟೋಕ್ರಾ ಕೋಳಿ, ಡೋರಾ ಕೋಳಿ ಅದೆಲ್ಲನೂ ಎಷ್ಟೇಲಿದ್ದಾವೆ. ಆ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರು ಉಪಪಂಗಡ ಸೇರಿದಾಗ ಅದನ್ನು ಆ ಸೀರಿಯಲ್ ನಂಬರಲ್ಲಿ ಸೇರಿಸ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ತಳವಾರ ಪರಿವಾರ ಯಾರು ಅನ್ನೋದು ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಿದ್ದು ಕ್ಲಿಯರ್ ಇದೆ, ಎಲ್ಲ ಕ್ಲಿಯರ್ ಇದೆ. ಆದಾಗ್ಯೂ ಈಗ ಲಕ್ಷಾಂತರ ನಕಲಿ ಸರ್ಟಿಫಿಕೇಟ್ಗಳು ಇಶ್ಯೂ ಆಗಿಬಿಟ್ಟು ಕಳೆದ 1 ವರ್ಷದಲ್ಲಿ. ನಮ್ಮ ಒತ್ತಾಯ ಏನಂದ್ರೆ ಯಾಕಾಯಿತು, ಯಾವ ಕಾರಣದಿಂದ ಎಲ್ಲಿ ಎಡವಟ್ಟಾಯಿತು ಅಂತ ಇದು ನಾವು ಕೂಲಂಕುಷವಾಗಿ ರೂಟ್ ಲೆವೆಲ್ ನಾವು ಪರಿಶೀಲನೆ ಮಾಡಿದಾಗ ಈಗೇನು ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ಬೇಕಾದ್ರೆ ಅಟಲ್ ಜನಸೇವೆ ಕೇಂದ್ರದಲ್ಲಿ ಹೋಗಿ ನಾಟಕದಾಗ ಅಲ್ಲಿ ಅವ್ರು ಹಿಂದುಳಿದ ವರ್ಗದ ಅರ್ಜಿ ಹಾಕಿದ್ರು ಸಹ ಆಟೋಮೆಟಿಕ್ ಎಷ್ಟೇ ಅಂತ ತಗೊಳ್ತಾ ಇದೆ. ಸರ್ಕಾರ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಇದಾಗ್ತಾ ಇದೆ. ಕೇಂದ್ರ ಸರ್ಕಾರ ಕರ್ನಾಟಕ ಭಾಗ 6ರ ಪರಿಶಿಷ್ಟ ಪಂಗಡಗಳ ಪಟ್ಟಿಯ ಕ್ರಮ ಸಂಖ್ಯೆ 38ರಲ್ಲಿನ ನಾಯ್ಕಡ ನಾಯಕ ಸಮುದಾಯದ ಪರ್ಯಾಯ ಪದ ಜಾತಿಗಳಾದ ತಳವಾರ ಹಾಗೂ ಪರಿವಾರ ಜಾತಿಗಳನ್ನು ಎಸ್ಟಿಗೆ ಸೇರ್ಪಡೆ ಮಾಡಿ ದಿನಾಂಕ 19/3/2020ರಂದು ಆದೇಶ ಹೊರಡಿಸಿದೆ. ಆದರೆ ಈ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿದ ಎಡವಟ್ಟಿನಿಂದ ರಾಜ್ಯದಲ್ಲಿ ನಾಯ್ಕಡ ನಾಯಕ ಸಮುದಾಯದ ಪರ್ಯಾಯ ಪದ ಜಾತಿಗಳಲ್ಲದ ತಳವಾರ ಮತ್ತು ಪರಿವಾರ ಜಾತಿಯವರು ಸಹ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಪಡೆಯಲು ಅವಕಾಶ ಮಾಡಿಕೊಟ್ಟಿತ್ತು. ಇದರಿಂದ ನೈಜ ಪರಿಶಿಷ್ಟ ಪಂಗಡದ ಸಮುದಾಯದವರು ಸರ್ಕಾರದ ವಿವಿಧ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎನ್ನುವ ಸತ್ಯ ತಡವಾಗಿಯಾದರೂ ಈಗಿನ ಕಾಂಗ್ರೆಸ್ ಸರ್ಕಾರದ ಗಮನಕ್ಕೆ ಬಂದಿರುವುದು ವಾಲ್ಮೀಕಿ ನಾಯಕ ಸಮುದಾಯದ ಜನರಿಗೆ ಸಂತೋಷ ಪಡುವ ವಿಚಾರವೇ ಸರಿ ಎಂದು ಹರ್ಷ ವ್ಯಕ್ತಪಡಿಸಿದರು. ಸರಿ, ಹಾಗಾದರೆ ಪ್ರವರ್ಗ 1ರ ಕ್ರಮ ಸಂಖ್ಯೆ 6ರಲ್ಲಿನ ಪರಿವಾರ ಕರ್ನಾಟಕದ ಎಸ್ಟಿ ಲಿಸ್ಟ್ಗೆ ಸೇರಿಲ್ಲ. ಇನ್ನು ಕಬ್ಬಲಿಗ, ಗಂಗಾಮತಸ್ಥ, ಕೋಳಿ, ಸುಣಗಾರ, ಮೋಗವೀರ ಮತ್ತಿತರ ಸಮುದಾಯದಲ್ಲಿಯೂ ತಳವಾರ ಎನ್ನುವ ಜಾತಿಯವರು ಮತ್ತು ವೃತ್ತಿಯಿಂದ ತಳವಾರ ಎಂದು ಕರೆಸಿಕೊಳ್ಳುವ ಜನರು ಇದ್ದು ಇವರು ಕೂಡ ರಾಜ್ಯದಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಎನ್ನುವ ಆರೋಪಗಳು ನಿಜವಾದ ಎಸ್ಟಿ ಸಮುದಾಯಕ್ಕೆ ಸೇರಿರುವ ವಾಲ್ಮೀಕಿ ನಾಯಕ ಸಮುದಾಯದವರಿಂದ ಸರ್ಕಾರಕ್ಕೆ ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಗುರುಪೀಠದ ಶ್ರೀಗಳ ನೇತೃತ್ವದಲ್ಲಿ ಮುಖಂಡರು, ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟು ಅನರ್ಹರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡುವುದನ್ನು ತಡೆಗಟ್ಟಲು ಕೋರಿ ಮನವಿ ಸಲ್ಲಿಸಿದ ಪರಿಣಾಮ ಸರ್ಕಾರದ ಈ ಸ್ಪಷ್ಟತೆಯ ಫೆಬ್ರವರಿ 7, 2025ರ ಸುತ್ತೋಲೆ ಸರ್ಕಾರದಿಂದ ಹೊರಬಿದ್ದಿರುವುದು ಉತ್ತಮ ಬೆಳವಣಿಗೆ ಎಂದರು. ಕೇಂದ್ರ ಸರ್ಕಾರ ಮಾಡಿದ್ದು ಕ್ಲಿಯರ್ ಇದೆ, ಎಲ್ಲ ಕ್ಲಿಯರ್ ಇದೆ. ಆದಾಗ್ಯೂ ಈಗ ಲಕ್ಷಾಂತರ ನಕಲಿ ಸರ್ಟಿಫಿಕೇಟ್ಗಳು ಇಶ್ಯೂ ಆಗಿಬಿಟ್ಟು ಕಳೆದ 1 ವರ್ಷದಲ್ಲಿ. ನಮ್ಮ ಒತ್ತಾಯ ಏನಂದ್ರೆ ಯಾಕಾಯಿತು, ಯಾವ ಕಾರಣದಿಂದ ಎಲ್ಲಿ ಎಡವಟ್ಟಾಯಿತು ಅಂತ ಇದು ನಾವು ಕೂಲಂಕುಷವಾಗಿ ರೂಟ್ ಲೆವೆಲ್ ನಾವು ಪರಿಶೀಲನೆ ಮಾಡಿದಾಗ ಈಗೇನು ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ಬೇಕಾದ್ರೆ ಅಟಲ್ ಜನಸೇವೆ ಕೇಂದ್ರದಲ್ಲಿ ಹೋಗಿ ನಾಟಕದಾಗ ಅಲ್ಲಿ ಅವ್ರು ಹಿಂದುಳಿದ ವರ್ಗದ ಅರ್ಜಿ ಹಾಕಿದ್ರು ಸಹ ಆಟೋಮೆಟಿಕ್ ಎಷ್ಟೇ ಅಂತ ತಗೊಳ್ತಾ ಇದೆ. ಸರ್ಕಾರ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಇದಾಗ್ತಾ ಇದೆ. ನಾವು ಸರ್ಕಾರಕ್ಕೆ ಇದನ್ನ ಮನವರಿಕೆ ಮಾಡಿಕೊಟ್ಟಿವಿ, ಇದು ತಪ್ಪಾಗಿದೆ, ಕೂಡಲೇ ನೀವು ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸಿರಿ, ತತ್ರಾಂಶದಲ್ಲಿ ನೀವು ಸರಿಪಡಿಸಿರಿ ಫಸ್ಟ್. ಅದಾದ್ಮೇಲೆ ಈಗೇನು ಇಶ್ಯೂ ಆಗಿದ್ದಾವೆ ಅವ್ರನ್ನ ರದ್ದುಪಡಿಸಕ್ಕೆ ಒಂದು ಆಯೋಗನ ರಚನೆ ಮಾಡಿ. ಇಲ್ಲಾಂದ್ರೆ ನೀವು ಅದೇನಾಗುತ್ತೆ, ಈ ತೋಟರೆಲ್ಲ ಅಸಲಿನ ನಕಲಿನ ಅಂತ ಪ್ರಾರಂಭ ಆಗ್ತದೆ. ನಾಳೆ ಯಾರಾದರೂ ಕಂಪ್ಲೇಂಟ್ಗಳು ಕೊಟ್ಟಾಗ CRSLಗೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಕ್ಕೆ ದೂರು ಕೊಟ್ಟಾಗ ಅಮಾಯಕರ ಮೇಲೆ ಪ್ರಕರಣಗಳು ದಾಖಲಾಗ್ತವೆ. ಹಾಗಾಗಿ ಅದನ್ನು ವಾಪಸ್ ಪಡೆಯೋಕ್ಕೆ ಅಥವಾ ಅದನ್ನು ರದ್ದುಪಡಿಸೋಕ್ಕೆ ಒಂದು ಆಯೋಗನ ರಚನೆ ಮಾಡಿ. ಈ ನಕಲಿ ಪ್ರಮಾಣ ಪತ್ರಗಳ ಹಾವಳಿ ಹೆಚ್ಚಾಗಿದೆ, ಅರ್ಹರಿಗೆ ಸಿಗಬೇಕಾದ ಸೌಲಭ್ಯಗಳು ಅನ್ಯಾಯ ಪಾಲಾಗ್ತಾ ಇದೆ. ಈಗಾಗಲೇ ಪ್ರಮೋಷನ್ ಸಲುವಾಗಿ ಕೆಲವರು ಅರ್ಜಿ ಕೊಟ್ಬಿಟ್ಟಿದ್ದಾರೆ, ಕೆಲವರು ನೌಕರಿ ಸಲುವಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಇನ್ನು ಕೆಲವರು ಸ್ಕಾಲರ್ಶಿಪ್ಗೆ ಅರ್ಜಿ ಕೊಟ್ಟಿದ್ದಾರೆ. ಅನ್ಯಾಯ ಪಾಲಾಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಇದು ಮಾಡಿದಾಗ 7ನೇ ತಾರೀಕು ಒಂದು ಆದೇಶ ಮಾಡಿದ್ದಾರೆ. ಕೇವಲ ಆದೇಶ ಮಾಡಿದ್ರೆ ಸಾಲದು. ನಮ್ಮ ಒತ್ತಾಯ ಏನಂದ್ರೆ ಕೂಡಲೇ ತತ್ರಾಂಶದಲ್ಲಿ ಏನು ತಳವಾರ ಪರಿವಾರ ಅನ್ನೋದೇನಿದೆ ವಾಪಸ್ ಮತ್ತೆ ಹಿಂದುಳಿದ ವರ್ಗದ ಏನು ಪಟ್ಟಿಯಲ್ಲಿತ್ತು ಅಲ್ಲಿ ಸೇರಬೇಕು. ಜೊತೆಗೆ ಈ ನಕಲಿ ಪ್ರಮಾಣ ಪತ್ರಗಳನ್ನ ಕಡಿವಾಣ ಹಾಕಲಿಕ್ಕೆ ಒಂದು ಆಯೋಗದ ರಚನೆ ಮಾಡಬೇಕು.
ಎಸ್ಟಿಗೆ ಸೇರದ ಇತರೆ ಸಮುದಾಯದವರು ಸರ್ಕಾರದ ದಿನಾಂಕ 28/5/2020 ಅಧಿಸೂಚನೆ ಮೇರೆಗೆ ನಾಯಕಡ ನಾಯಕ ಜಾತಿ ಹೆಸರಿನಲ್ಲಿ ಪಡೆದ ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಲು ಮುಂದಾಗಬೇಕು. ಆದ್ದರಿಂದ ಕೂಡಲೇ ಆಯೋಗ ರಚನೆ ಮಾಡಿ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎನ್ ರಘುವೀರ್ ನಾಯಕ್, ಮಲ್ಲಿಕಾರ್ಜುನ್ ನಾಯಕ್, ರಮೇಶ್ ನಾಯಕ್, ರಾಮು ನಾಯಕ್, ನರೇಂದ್ರ ನಾಯಕ್ ಉಪಸ್ಥಿತರಿದ್ದರು. ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಡಿ ವೀರೇಶ್ ಮಾತನಾಡಿದರು. ಪಟ್ಟಣದ 27 ವಾರ್ಡ್ಗಳಲ್ಲಿನ ಜನರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಹಾಗೂ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ವಿವಿಧ ಯೋಜನೆಗಳಡಿಯಲ್ಲಿ ದೊರೆಯುವ ಅನುದಾನ ಹಾಗೂ ಪುರಸಭೆಯಿಂದ ಪಟ್ಟಣದಲ್ಲಿ ಸಂಗ್ರಹವಾಗುವ ಸಂಪನ್ಮೂಲಗಳನ್ನು ಸಂಗ್ರಹಿಸಿಕೊಂಡು ಜನರಿಗೆ ಉತ್ತಮ ಸೌಕರ್ಯಗಳನ್ನು ಒದಗಿಸಬೇಕಾಗಿದ್ದು, ಈ ನಿಟ್ಟಿನಲ್ಲಿ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು, ಮುಖಂಡರು, ಸಾರ್ವಜನಿಕರು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದ್ದಲ್ಲಿ ಉತ್ತಮ ಬಜೆಟ್ ಮುಂಗಡ ಪತ್ರವನ್ನು ತಯಾರಿಸುವುದಕ್ಕೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಮತ್ತು ಮಾಲಿ ಪಟ್ಟಣಕ್ಕೆ ಬಂದಂತ ಅಭಿವೃದ್ಧಿಯ ಹಣವನ್ನು ಪೋಲಾಗದಂತೆ ಮತ್ತು ಅಲ್ಲಿ ಅಕ್ರಮ ಮತ್ತು ಅವ್ಯವಹಾರ ಮತ್ತು ಭ್ರಷ್ಟಾಚಾರದ ಯಾವುದೇ ನಡೆಯದೆ ಈಗಾಗಲೇ ಬಂದಂಥ ಹಣವನ್ನು ಸದುಪಯೋಗಪಡಿಸಿಕೊಂಡು ಮಾಲಿ ಪಟ್ಟಣ ಅಭಿವೃದ್ಧಿ ಮಾಡಿದರೆ ಈ ಮಾಲಿ ಪಟ್ಟಣಕ್ಕೆ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ಕುಡಿಯುವ ನೀರು ಪ್ರತಿದಿನ ಕೊಡ್ಬೋದು. ಹಾಗೆಯೇ ಮಾಲಿ ಪಟ್ಟಣವನ್ನು ಪುರಸಭೆಯಿಂದ ನಗರಸಭೆ ಏರಿಸಲಿಕ್ಕೆ ಸಹಕಾರಿಯಾಗುತ್ತದೆ ಮತ್ತು ಪುರಸಭೆಯಲ್ಲಿ ಹೆಚ್ಚಿನ ಆದಾಯ ರೀತಿಯಿಂದ ಮಾಲಿ ಪಟ್ಟಣದಲ್ಲಿ ಕಡುಬಡ ಜನರಿಗೆ ಉತ್ತಮವಾದ ಪ್ಲಾಟು ಮತ್ತು ನಿವೇಶನಗಳನ್ನು, ಅದೇ ರೀತಿ ಅವರ ಮೂಲಭೂತ ಸೌಲಭ್ಯಗಳು ಈಗಾಗಲೇ ಮಾಲಿ ಪಟ್ಟಣದಲ್ಲಿ 8 ಕೊಳಚೆ ಪ್ರದೇಶಗಳು ಈಗಾಗಲೇ ಡಿಕ್ಲೇರ್ ಆಗಿವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಈಗಾಗಲೇ ಅನುಮತಿ ಕಳಿಸಿದ್ದು. ಅವು ಬಂದ ನಂತರ ಈ ಹಣವನ್ನು ಅದಕ್ಕೆ ಉಪಯೋಗಿಸಿಕೊಂಡು ಆ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿದರೆ ನಾವು ಮೇಲೆ ಕಲಿತು ಮುಂದಿನ ಬಜೆಟ್ ಮೀಟಿಂಗಲ್ಲಿ ಪುರಸಭೆ ಬಜೆಟ್ ಮೀಟಿಂಗಲ್ಲಿ ಅಧ್ಯಕ್ಷರು, ಪುರಸಭೆ ವಿರೋಧ ಪಕ್ಷದ ನಾಯಕರಾದ ರಾಜಾ ಮಹೇಂದ್ರ ನಾಯಕ್ ಮಾತನಾಡಿ, ಪುರಸಭೆ ಅಧಿಕಾರಿಗಳು ಪುರಸಭೆಗೆ ಹೆಚ್ಚಿನ ಆದಾಯವನ್ನು ಸಂಗ್ರಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆದ್ದರಿಂದ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರದ ಅನುದಾನವನ್ನು ನಿರೀಕ್ಷಿಸುವಂತಾಗಿದೆ. ಪಟ್ಟಣದ ಎಲ್ಲ 27 ವಾರ್ಡ್ಗಳಿಗೆ ಅಗತ್ಯವಾದ ಶುದ್ಧ ಕುಡಿಯುವ ನೀರನ್ನು ಪೂರೈಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಪ್ರತ್ಯೇಕವಾದ ಕ್ರಿಯಾ ಯೋಜನೆಯನ್ನು ತಯಾರಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಪುರಸಭೆ ವತಿಯಿಂದ ಹೊಲಿಗೆ ಯಂತ್ರಗಳನ್ನು ವಿತರಿಸಬೇಕು. ವೈದ್ಯಕೀಯ ಸಹಾಯಧನ, ನೂತನ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಬೇಕು. ಪಟ್ಟಣದಲ್ಲಿ ನೂತನ ಲೇಔಟ್ಗಳಲ್ಲಿ ಉದ್ಯಾನವನಗಳಿಗೆ ಮೀಸಲಿರಿಸಿರುವ ಸ್ಥಳಗಳನ್ನು ಪುರಸಭೆ ವಶಕ್ಕೆ ಪಡೆದು ಉದ್ಯಾನವನಗಳ ಅಭಿವೃದ್ಧಿ ಮಾಡಬೇಕು. ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಬೀದಿ ನಾಯಿಗಳನ್ನು, ಬಿಡಾಡಿ ದನಗಳನ್ನು ನಿಯಂತ್ರಿಸಬೇಕು. ಪಟ್ಟಣದ ಜುಮ್ಮಲದೊಡ್ಡಿಯಲ್ಲಿನ ಕುಡಿಯುವ ನೀರಿನ ಟ್ಯಾಂಕ್ನಿಂದ ವಿವಿಧ ವಾರ್ಡ್ಗಳಿಗೆ ಪೈಪ್ಲೈನ್ ಅಳವಡಿಸಿ ಕುಡಿಯುವ ನೀರಿನ ಸರಬರಾಜು ಮಾಡಬೇಕು ಎಂದು ತಿಳಿಸಿದರು. ದೇವರಾಜ್ ಮಾತನಾಡಿ, ಪುರಸಭೆಯಿಂದ ಕೋಟ್ಯಾಂತರ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳುವ ಮುಂಚೆ ಸ್ಥಳದ ಮಾಲೀಕತ್ವದ ಪರಿಶೀಲನೆ ನಡೆಸಬೇಕು. ಬೇರೆಯವರ ಸ್ಥಳದಲ್ಲಿ ಕಾಮಗಾರಿ ನಡೆಸಿದ್ದಲ್ಲಿ ಅನುದಾನ ವ್ಯರ್ಥವಾಗುತ್ತದೆ ಎಂದು ತಿಳಿಸಿದರು. ಕೆಆರ್ಎಸ್ ಪಕ್ಷದ ರಮೇಶ್ ನಾಯಕ ಮಾತನಾಡಿ, ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸುವುದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ಜನಶಕ್ತಿ ಕೇಂದ್ರದ ರಾಜ್ಯಾಧ್ಯಕ್ಷರಾದ ಪ್ರಭುರಾಜ್ ಕೋಡ್ಲಿ ಮಾತನಾಡಿ, ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿರುವುದಕ್ಕೆ ಕ್ರಮ ಕೈಗೊಳ್ಳಬೇಕು. ಪಟ್ಟಣದ ವಾರ್ಡ್ಗಳಲ್ಲಿ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಬೇಕು. ರವಣಕಲ್ ಕುಡಿಯುವ ನೀರಿನ ಘಟಕಕ್ಕೆ ಎಕ್ಸ್ಪ್ರೆಸ್ ಹೈವೇ ವಿದ್ಯುತ್ ಸಂಪರ್ಕ ಪಡೆಯಬೇಕು. ಪಟ್ಟಣದ ಕೊಳಚೆ ಪ್ರದೇಶದಲ್ಲಿರುವ ವಸತಿ ರಹಿತರಿಗೆ ನಿವೇಶನಗಳನ್ನು ನೀಡಬೇಕು. ಬೀದಿ ದೀಪಗಳ ದುರಸ್ತಿ ಮಾಡಿ ಚೀಕಲಪರ್ವಿ ಗ್ರಾಮದಿಂದ ಕುಡಿಯುವ ನೀರಿನ ಪೈಪ್ಲೈನ್ ಹಾಕಬೇಕು ಎಂದು ಕೇಳಿದರು. ಖರೀದಿ ಪತ್ರ ಯಾವುದೇ ಒಂದು ಹಕ್ಕುಗಳ ಪತ್ರ ಯಾವುದೇ ಪರವಾನಗಿ ತಗೊಳ್ಳಾದರೆ ಸರ್ಕಾರಿ ಹಣವನ್ನು ಅಲ್ಲಿ ಹಾಕಿಬಿಡ್ತಾರೆ. ಇದರಲ್ಲಿ ಯಾರು ಬಂದರು, ಚೀಫ್ ಆಫೀಸರ್ ಬಂದರು, ಜೆ ಬಂದರು, ಮತ್ತು ಅದು ಸಂಬಂಧಪಟ್ಟಂಗ ಸಿಬ್ಬಂದಿಗಳು ಬಂದರು. ಈ ಥರ ಮಾಡಿದ ಉದಾಹರಣೆಗೆ ಮಾರಿಮೂಲ ಹತ್ರ ಫೈನಾನ್ಸ್ ಯಾವುದು 2015 ಹಣಕಾಸಿನ ಯೋಜನೆಯಲ್ಲಿ ಕಟ್ಟಿದ್ದಾರೆ 2 ಅಂಗನವಾಡಿ ಶಾಲೆಗಳು.
ಅದು ಕಟ್ಟಿ ಸುಮಾರಿಗೆ 4-5 ವರ್ಷ ಆಯಿತು. ಮೊನ್ನೆ ನಾನು ಗಂಗಾಧರ್ ಸರ್ ಚಿಕ್ಕಪತ್ರೂರಿಗೆ ನಾವು ಅದನ್ನ ಅವ್ರಿಗೆ ನೆನಪು ಮಾಡಿದ್ರೆ ಅವರು ಅವಾಗ ಮತ್ತೆ ಸಿಡಿಗೆ ಹೇಳಿ ಅಲ್ಲಿ ಅಂಗನವಾಡಿ ಶಾಲೆಯಿಂದ ನಮ್ಮ ಮಾಜಿ ಶಾಸಕರಾದಂಥ ರಾಜ ವೆಂಕಟನಾಥ್ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ ನಂತರ ಆ ಒಂದು ದೇವಸ್ಥಾನದ ಅಧ್ಯಕ್ಷರು ಆಮೇಲೆ ಬಂದು ಅಲ್ಲಿ ಟೀಚರಿಗೆ ಮಕ್ಕಳಿಗೆ ಇದು ನಮ್ಮ 2 ಬಿಲ್ಡಿಂಗು ಮಾರಿಗುಡಿಗೆ ಸಂಬಂಧಪಟ್ಟವು, ನೀವು ಇಲ್ಲಿ ಯಾರು ಇರಬಾರ್ದು ಅಂತೇಳಿ ಮೊನ್ನೆ ಸುಮಾರು ಒಂದು 20 ದಿನದಿಂದ ಅಂಗನವಾಡಿ ಟೀಚರ್ ಮತ್ತು ಮಕ್ಕಳನ್ನು ಹೊರಗೆ ಹಾಕಿದ್ದಾರೆ. ಅದು ಕಟ್ಟಿರೋದು ಮುನ್ಸಿಪಾಲಿಟಿ ಇದು ಯಾವುದು ಸರ್ಕಾರದ ಅನುದಾನ. ಈ ಬಗ್ಗೆ ಅಧಿಕಾರಿಗಳಿಗೆ ನಾವು ಸುಮಾರು ಸಾರಿ ಚೀಫ್ ಆಫೀಸರ್ಗಳಿಗೆ ಹೇಳಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಸಂಸ್ಥೆ ಮುಖಂಡರು ಹೋದರೆ ಅವರಿಗೂ ಮಾಹಿತಿ ನೀಡಿದರೆ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಲಿಕ್ಕೆ ಸಾಧ್ಯ ಇತ್ತು ಅಂತಕ್ಕಂಥ ನನ್ನ ಭಾವನೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿದೂಗಿಸಿರತಕ್ಕಂಥ ಭಾವನೆಯೊಂದಿಗೆ ನನ್ನ 2 ಸಲಹೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀ ಅಂಪೇಸ್ವಾಮಿ ಆಗಿರ್ಬೋದು, ನಮ್ಮ ಹಿಂದಿನ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕ್ ದೊರೆಗಳಾಗಿರ್ಬೋದು, ಹಿಂದಿನ ಶಾಸಕರಾಗಿರ್ತಕ್ಕಂಥ ಆಗಿರ್ಬೋದು ಮತ್ತು ಬ್ಯಾಡಟ್ ಬಸವಣ್ಣರಾಗಿರ್ಬೋದು, ಹಲವಾರು ಜನಪ್ರತಿನಿಧಿಗಳು ತಮ್ಮದಾಗಿರ್ತಕ್ಕಂಥ ಗುರಿ ಇಟ್ಟುಕೊಂಡು ಉದ್ದೇಶ ಇಟ್ಟುಕೊಂಡು ಈ ನಮ್ಮ ಮಾನವೀಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಶ್ರಮ ಪಟ್ಟಿದ್ದಾರೆ. ಯಾವಾಗ ಅಧಿಕಾರಿಗಳು ಈ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರಿಗೆ ಸಲಹೆ ನೀಡಿದಾಗ ಜನಪ್ರತಿನಿಧಿಗಳು ತಾವು ಗಮನಕ್ಕೆ ತಂದಾಗ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ವಿಶ್ವಾಸದೊಂದಿಗೆ ಈಗಲೂ ಸಹ ಅಷ್ಟೇ ಈ ಸೂಚನೆಗಳನ್ನ ಅಥವಾ ಈ ಸಲಹೆಗಳನ್ನ ಕೇವಲ ಬರವಣಿಗೆಯಲ್ಲಿ ಇಟ್ಟುಕೊಳ್ಳದೇನೆ ಮಾನವ ಜನತೆಯ ಅಭಿವೃದ್ಧಿಗೋಸ್ಕರ ನಿಟ್ಟಿನಲ್ಲಿ ಆ ಒಂದು ಬಜೆಟ್ ಸಭೆಯಲ್ಲಿ ತಾವು ಮಂಡನೆ ಮಾಡ್ತಿರತಕ್ಕಂಥ ಭಾವನೆಯೊಂದಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಯಾಕಂತಂದ್ರೆ ಸರ್ಕಾರ ಅನುದಾನ ನಿಮ್ಮ ಎಷ್ಟು ಬರ್ತಿಲ್ಲ ಅಂತಕ್ಕಂಥದನ್ನ ತಾವು ಮನನ ಮಾಡಿಕೊಂಡು ಅದರ ಗಮನದಲ್ಲಿಟ್ಟುಕೊಂಡು ಅದರ ಜೊತೆಗೆ ಸರ್ಕಾರದ ಇನ್ನಿತರ ಯೋಜನೆಗಳು HKD ಅನುದಾನ ಆಗಿರ್ಬೋದು, ಅಥವಾ ನಗರಾಭಿವೃದ್ಧಿ ಯೋಜನೆ ಆಗಿರ್ಬೋದು, ಅಥವಾ ಇನ್ನು ಅಭಿವೃದ್ಧಿಯಲ್ಲಿದೆ. ಏನು ಲೋಯಲಾ ಶಾಲೆಯಿಂದ ಹಿಡಿದು ಸಿಂಧನೂರು ಡಿಗ್ರಿ ಕಾಲೇಜಿನವರೆಗೆ ಏನು ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ ಅವರಿಗೆ ಸರಿಯಾಗಿ ವ್ಯಾಪಾರ ಮಾಡೋಕೆ ಒಂದು ಏನು ಪ್ರಮುಖ ಒಂದು ಮಾರ್ಗವನ್ನು ಮಾಡಿಕೊಡೋ ಜವಾಬ್ದಾರಿ ಪುರಸಭೆ ಮೇಲಿದೆ. 2ನೇ ವಿಷಯ, ಇವತ್ತು ಬೆಳಗ್ಗೆ ಆ ಮಳಿಗೆಗಳ ಹರಾಜಾಗಲಾರದ ಕಾರಣ ಅಲ್ಲಿ ಗಿಡ ಬಿದ್ದು ಪುರಸಭೆಯ ಏನು ಆಸ್ತಿ ಏನು ನಷ್ಟ ಉಂಟಾಗಿದೆ ಅದನ್ನ ಕೂಡಲೇ ಏನು ಮಾರುಕಟ್ಟೆಯನ್ನು ಪ್ರಾರಂಭಿಸಿ ಅಲ್ಲಿ ಆದಾಯ ಬರುವಂತ ಕೆಲಸವನ್ನು ಮಾಡಿ ಟ್ರಾಫಿಕ್ ಅನ್ನು ಉಳಿಸುವ ಕೆಲಸ ಪುರಸಭೆ ಮೇಲಿದೆ. ತದಾದ ನಂತರ ಏನು ಅಕ್ರಮ ಕಟ್ಟಡಗಳು ಈಗಾಗಲೇ ಮಾನ್ವಿಯಲ್ಲಿವೆ ಅದನ್ನ ಪರಿಶೀಲಿಸಿ ಗುರುತಿಸಿ ಅವರಿಗೆ ಕಾನೂನಿನ ರೀತಿ ಅಡಿಯಲ್ಲಿ ಅಥವಾ ಪುರಸಭೆ ಕಾಯ್ದೆ ಅಡಿಯಲ್ಲಿ ಏನು ಅವರು ತೆರಿಗೆ ಕಟ್ಟದೆ ಕಟ್ಟಡ ಪರಿವಾರನಿಗೆ ತಗನದೆ ಏನು ಕಟ್ಟಡವನ್ನು ಬೃಹತ್ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿರ್ತಾರೆ ಅಂತ ಕಟ್ಟಡಗಳು ನಮಗೆ ಕಂಡು. ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಾವೇದ್ ಖಾನ್ ಮಾತನಾಡಿ, ರಸ್ತೆ ಬದಿ ಬೀದಿ ವ್ಯಾಪಾರಿಗಳಿಗೆ ಹೋಟೆಲ್ಗಳವರೆಗೆ ಪ್ರತ್ಯೇಕವಾದ ಸ್ಥಳದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸಿ ಕೊಳವೆ ಬಾವಿಗಳನ್ನು ದುರಸ್ತಿ ಮಾಡಿಸಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಫಾಗಿಂಗ್ ಮಾಡಿ ಮಾಂಸ ಮಾರಾಟಕ್ಕಾಗಿ ಪ್ರತ್ಯೇಕ ಮಳಿಗೆಗಳನ್ನು ನೀಡಿ ಎಂದು ತಿಳಿಸಿದರು. ಸಾರ್ವಜನಿಕರು ಪಟ್ಟಣದ ಮಹರ್ಷಿ ವಾಲ್ಮೀಕಿ ವೃತ್ತದ ಹತ್ತಿರ ಸಾರ್ವಜನಿಕರಿಗೆ ಮೂಲ ಸೌಲಭ್ಯ ಕಲ್ಪಿಸಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಮಹನೀಯರ ಪುತ್ಥಳಿಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದರು. ಸಭೆಯಲ್ಲಿ ಪುರಸಭೆ ಅಧಿಕಾರಿ ಈರಣ್ಣ ಸೇರಿದಂತೆ ಪುರಸಭೆ ಸಿಬ್ಬಂದಿ ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಇದ್ದರು. ಇತಿಹಾಸ ಕಂಡ ಪ್ರತಿಮಾ ವೀರ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಭಾವಚಿತ್ರ ಮೆರವಣಿಗೆಗೆ ವಿವಿಧ ಗಣ್ಯರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಹಾಪೌರರಾದ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗೇರಿ, ಹಿರಿಯ ಮುಖಂಡರಾದ ಜಯಣ್ಣ, ಕೆ ಶಾಂತಪ್ಪ, ರವೀಂದ್ರ ಜಲ್ದಾರ್, ಶಂಶಾಲಂ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ನಂತರ ಅಂಬಾಭವಾನಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ಸಂಸ್ಥಾಪಕ ಅಧ್ಯಕ್ಷ ತಮ್ಮೇಶ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಹರಿಜನವಾಡ ಸ್ಲಂ ಪ್ರದೇಶವಾಗಿರುವ 20 ವಾರ್ಡಿನಲ್ಲಿ ಗುತ್ತಿಗೆದಾರರೇ ನಿರ್ಮಿಸಿಕೊಡಬೇಕಾದ ಮನೆಗಳನ್ನು ಫಲಾನುಭವಿಗಳಿಗೆ ದಾರಿ ತಪ್ಪಿಸಿ ನೀವೇ ಮನೆ ನಿರ್ಮಿಸಿಕೊಳ್ಳಿ, ಹಂತ ಹಂತವಾಗಿ ಕಂತಿನ ಹಣ ಬಿಡುಗಡೆ ಮಾಡುವುದಾಗಿ ನಂಬಿಸಿದ್ದರಿಂದ ಮನೆಗಳನ್ನು ಫಲಾನುಭವಿಗಳು ಕಟ್ಟಿಕೊಂಡಿದ್ದರು. ಕಂತಿನ ಹಣವನ್ನು ಬಿಡುಗಡೆ ಮಾಡದೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದರಿಂದ ಫಲಾನುಭವಿಗಳು ದಿಕ್ಕು ಕಾಣದಂತಾಗಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ ಅವರು, 2 ವರ್ಷಗಳಾದರೂ ಫಲಾನುಭವಿಗಳಿಗೆ ಹಣ ವಿತರಣೆಯಾಗಿಲ್ಲ ಎಂದು ಆರೋಪಿಸಿದರು. ರಾಜ್ಯಾಂಗ ಎಲ್ಲ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಆವಾಸ್ ಅಂಬೇಡ್ಕರ್ ಯೋಜನೆಯ ಮನೆಗಳು, ನಮಗೆ ಸಂಬಂಧಪಟ್ಟ ಮನೆಗಳು, ಯಾವುದೇ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಮನೆಗಳು ನಿರ್ಮಾಣ ಮಾಡಿಕೊಡಬೇಕು, ಬಡವರಿಗೆ ಇದಾಗಬೇಕಂತ ಈಗಾಗಲೇ ಮತ್ತೆ ಬಡ ಜನರು ಡಿಡಿ ಮುಖಾಂತರ ಹಣವನ್ನು 63,400 ರೂಪಾಯಿಗಳನ್ನು ಈಗ ಡಿಡಿ ಮೂಲಕ 20,000 40,000 ಆದಷ್ಟು ಮಟ್ಟಿಗೆ ಅವರು ಕಟ್ಟಿದ್ದಾರೆ. ಮತ್ತು ಅವರನ್ನು ಮನೆಗಳು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅವರು ನಿರ್ಮಾಣ ಮಾಡಿಕೊಳ್ಬೇಕಾದ ಧರ್ಮ. ಗುತ್ತಿಗೆದಾರರು ಇದರಲ್ಲಿ ಅವರ ಮನೆಗಳನ್ನು ಅವರೇ ನಿರ್ಮಾಣ ನಿರ್ಮಾಣ ಮಾಡಿಕೊಳ್ಬೇಕು. ನೀವು ನಿರ್ಮಾಣದಲ್ಲಿ ನಿರ್ಮಾಣ ಮಾಡಿದರೆ ನಾವು ನಿಮಗೆ ಇಷ್ಟು ಕಂತಿನ ಅಂದರೆ ಸರ್ಕಾರದ ಕಡೆಯಿಂದ 6,34,000 ಇದ್ರೆ ಇವರು 3 ಲಕ್ಷದಿಂದ 3.5 ಲಕ್ಷದವರೆಗೆ ಕೊಡ್ತೀವಂತ ಅವರಿಗೆ ಫಲಾನುಭವಿಗಳಿಗೆ ತಿಳಿಸಿರ್ತಾರೆ. ಆದರೆ 1ನೇ ಕಂತಿನ ಈಗ ಬುನಾದಿಗೆ ಅಂತ ಒಂದು 75,000 ರೂಪಾಯಿ, ಮೆಟಲ್ ಲೆವೆಲ್ಗೆ ಅಂತ ಒಂದು 75,000 ರೂಪಾಯಿ, ಮತ್ತು ಡೆತ್ ಲೆವೆಲ್ಗೆ ಅಂತ ಒಂದು 75,000 ರೂಪಾಯಿ, ಪ್ಲಾಸ್ಟರ್ಗೆ ಅಂತ ಒಂದು 75,000 ಈ ರೀತಿ ಕೊಡ್ತೀವಿ ಅಂತ ಹೇಳ್ಯಾರ. ಆದರೂ ಕೂಡ 1ನೇ ಕಂತು ಮಾತ್ರ ಅವರಿಗೆ 75,000 ಮುಟ್ಟಿರುತ್ತದೆ. ಇದುವರೆಗೆ ಯಾವುದೇ ಕಂತಿನ ಹಣ ಅವರಿಗೆ ಮುಟ್ಟಿರೋದಿಲ್ಲ. ಮತ್ತು ಅವರು ಸಾಲ ಸೂಲ ಮಾಡಿ ಕಾಸಿ ಅದನ್ನ ಮನೆಗಳನ್ನು ಅವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇಂತಹ ಮಹತ್ತರ ವಸತಿ ಯೋಜನೆಯನ್ನು ದಿಕ್ಕು ತಪ್ಪಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಾಗೂ ಫಲಾನುಭವಿಗಳಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಮೈಕ್ರೋ ಕಂಪನಿಯ ಮಾಲೀಕರಾದ ಎಂ ಈರಣ್ಣ ಮಾನ್ವಿ ಇವರ ವಿರುದ್ಧ ಕ್ರಮ ಜರುಗಿಸಿ ಅವರ ಪರವಾನಗಿಯನ್ನು ರದ್ದುಗೊಳಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಫಲಾನುಭವಿಗಳಿಗೆ ಶೀಘ್ರವೇ ಮನೆಗಳನ್ನು ಕಟ್ಟಿಕೊಡಬೇಕು ಎಂದು ಆಗ್ರಹಿಸಿದ ಅವರು 15 ದಿನಗಳ ಗಡುವು ನೀಡುತ್ತಿದ್ದು ಅಷ್ಟರಲ್ಲಿ ನಮ್ಮ ಬೇಡಿಕೆಗಳಿಗೆ ಪೂರಕವಾಗಿ ಸ್ಪಂದಿಸದಿದ್ದರೆ ಹೋರಾಟದ ಹಾದಿ ಹಿಡಿಯುತ್ತೇವೆ ಎಂದು ಎಚ್ಚರಿಸಿದರು. ಇದುವರೆಗೆ ಈ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಶಾಮೀಲಾಗಿ ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಗೊತ್ತಿಲ್ಲ. ಅದನ್ನ ಬಯಲಿಗೆ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ಈ ಮೂಲಕ 15 ದಿನಗಳ ಗಡುವನ್ನು ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಮಾನ್ಯ ಕೇಂದ್ರ ಸರ್ಕಾರದ ವಸತಿ ಸಚಿವರಿಗಾಗಿರ್ಬೋದು, ಎಲ್ಲರೂ 15 ದಿನಗಳಲ್ಲಿ ಅವರ ಹಣ ಬಿಡುಗಡೆಗೊಳಿಸದಿದ್ದರೆ ನಾವು 15 ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಮ್ಮ ಸಮಿತಿಯಿಂದ ಎಲ್ಲ ಫಲಾನುಭವಿಗಳೊಂದಿಗೆ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಯಾವ ಉದ್ದೇಶಕ್ಕಾಗಿ ನಾವು ಯಾರ ಮೇಲೆ ಗೂಬೆ ಕುಡಿಸುವಂತ ಕೆಲಸ ನಾವು ಮಾಡ್ತಾ ಇಲ್ಲ. ಈ ಇದರಲ್ಲಿ ಸಾರ್ವಜನಿಕರಿಗೆ ನಮ್ಮ ಫಲಾನುಭವಿಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಬಾರ್ದು. ದಯವಿಟ್ಟು ಪತ್ರಿಕೋದ್ಯಮ ಪ್ರಸಾರೋದ್ಯಮ ಕೂಡ ನಮ್ಮನ್ನ ಒಂದು ನ್ಯಾಯವನ್ನು ಎತ್ತಿಡಬೇಕು. ಅವರಿಗೆ ಚಾಟಿ ನೀಡುವಂತ ಒಂದು ಹೇಳಿಕೆಗಳನ್ನು ನೀವು ನೀಡುವ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ 15 ದಿನಗಳ ಗಡುವು ಮಾತ್ರ ಕೊಟ್ಟಿರ್ತೇವೆ. ಅಲ್ಲಿವರೆಗೆ ನೀವು ನಿಮ್ಮ ಈ ಸಂದರ್ಭದಲ್ಲಿ ರಮೇಶ್, ಟಿ ನರಸಿಂಹಲು, ರೋಷನ್ ಕುಮಾರ್, ಅಂಜನಮ್ಮ, ಮುನಿಸ್ವಾಮಿ, ಆಂಜನೇಯ, ತಾಯಪ್ಪ, ತಿಮ್ಮಪ್ಪ, ಲಕ್ಷ್ಮಿ ಇದ್ದರು. ನಿತ್ಯೋತ್ಸವ ಕವಿ ಎಂದೇ ಖ್ಯಾತನಾಮರಾದ ಪದ್ಮಶ್ರೀ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಟ್ಯಾಗೋರ ಸಭಾಭವನದಲ್ಲಿ ಫೆಬ್ರವರಿ 21ರಂದು ಬೆಳಿಗ್ಗೆ 10:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಸಂಸ್ಥಾಪಕ ಅಧ್ಯಕ್ಷ ಬಶೀರ್ ಅಹಮದ್ ತಿಳಿಸಿದರು.
ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ SRK ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು ಹಾಗೂ ಹೊಸಮನಿ ಪ್ರಕಾಶನ ರಾಯಚೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ದರೂರು ಬಸವರಾಜ್ ಪಾಟೀಲ್, SRK ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ BM ವಿರೂಪಾಕ್ಷ, ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ B ಸುರೇಶ್, ತ್ರಿಮೂರ್ತಿ ಪ್ರಕಾಶನದ ಪ್ರಧಾನ ಸಂಚಾಲಕ ಯುವ ಕವಿ ಯಲ್ಲಪ್ಪ M ಮರ್ಚೆಡ್, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಸದಸ್ಯ ಸಿದ್ದಯ್ಯ ಶಕ್ತಿನಗರ ಭಾಗವಹಿಸಲಿದ್ದು, ಹೊಸಮನಿ ಪ್ರಕಾಶನ ಅಧ್ಯಕ್ಷ ಬಶೀರ್ ಅಹಮದ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು, ಹೊಸಮನಿ ಪ್ರಕಾಶನದ ಸಲಹೆಗಾರರಾದ ಶ್ರೀಮತಿ ಶಂಷಾದ್ ಬೇಗಂ ಸ್ವಾಗತಿಸಲಿದ್ದಾರೆ. ಪದ್ಮಶ್ರೀ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ಬದುಕು ಹಾಗೂ ಬರಹ ಕುರಿತು ಕನ್ನಡ ಉಪನ್ಯಾಸಕರು ಹಾಗೂ ಈಶಾನ್ಯ ಟೈಮ್ಸ್ ಪ್ರಾದೇಶಿಕ ಪತ್ರಿಕೆಯ ಜಿಲ್ಲಾ ಪ್ರಧಾನ ವರದಿಗಾರರಾದ ಗೌಡಪ್ಪ ಗೌಡ ಗುರಡ್ಡಿ ಅವರು ವಿಷಯ ಮಂಡಿಸಲಿದ್ದಾರೆ. ಈಶಾನ್ಯ ವಾರ್ತೆ ಸಂಪಾದಕ ಖಾನ್ಸಾಬ್ ಮೋಮಿನ್ ಪದ್ಮಶ್ರೀ ಡಾಕ್ಟರ್ KS ನಿಸಾರ್ ಅಹಮದ್ ಇವರಿಂದ ಕನ್ನಡ ಸಂಸ್ಕೃತಿಗೆ ಕೊಡುಗೆ ಕುರಿತು ವಿಷಯ ಮಂಡಿಸಲಿದ್ದಾರೆ. ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಇವರ ಸಹಯೋಗದಲ್ಲಿ ನಿತ್ಯೋತ್ಸವ ಕವಿ ಎಂದೇ ಖ್ಯಾತರಾದ ಪದ್ಮಶ್ರೀ ನಾಡೋಜ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ದಿನಾಂಕ 21 ಫೆಬ್ರವರಿ 2025 ಶುಕ್ರವಾರ ಬೆಳಗ್ಗೆ 10:30 ಗಂಟೆಗೆ. ಸ್ಥಳ SRK ಶಿಕ್ಷಣ ಮಹಾವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಇದೆ. ಸ್ವಲ್ಪ ಸ್ಥಳ ಬದಲಾವಣೆ ಆಗಿದೆ. ಮೇಲೆ ಸಭಾಮಂಟಪ ಶ್ರೀ ಮೆಹಬೂಬ್ ಪಾಷಾ ಹಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಚೂರು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ RK ಅಮರೇಶ್, ಅಧ್ಯಕ್ಷರು, ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಯಚೂರು. ವಿಷಯ 1. ಪದ್ಮಶ್ರೀ ನಾಡೋಜ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ಬದುಕು ಬರಹ ಹಾಗೂ ಬರಹ. ವಿಷಯ ಮಂಡನೆ ಶ್ರೀ ಗೌಡಪ್ಪ ಗೌಡ ಗುರಡ್ಡಿ, ಕನ್ನಡ ಉಪನ್ಯಾಸಕರು, ಸೇಂಟ್ ಥಾಮಸ್ ಪದವಿ ಮಹಾವಿದ್ಯಾಲಯ ರಾಯಚೂರು. ಎರಡನೇ ವಿಷಯ ಪದ್ಮಶ್ರೀ ನಾಡೋಜ ಡಾಕ್ಟರ್ KS ನಿಸಾರ್ ಅಹಮದ್ ಇವರಿಂದ ಕನ್ನಡ ಸಂಸ್ಕೃತಿಗೆ ಕೊಡುಗೆ. ವಿಷಯ ಮಂಡನೆ ಶ್ರೀ ಖಾನ್ಸಾಬ್ ಮೋಮಿನ್, ಸಂಪಾದಕರು, ಈಶಾನ್ಯ ವಾರ್ತೆ ದಿನಪತ್ರಿಕೆ ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ದರೂರ್ ಬಸವರಾಜ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳು, ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಯಚೂರು. ಡಾಕ್ಟರ್ BM ವಿರೂಪಾಕ್ಷಿ, ಪ್ರಾಂಶುಪಾಲರು, SRK ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು. ಶ್ರೀ G ಸುರೇಶ್, ಅಧ್ಯಕ್ಷರು, ಸುರಭಿ ಸಾಂಸ್ಕೃತಿಕ ಬಳಗ ರಾಯಚೂರು. ಶ್ರೀ ಯಲ್ಲಪ್ಪ. ಈ ಸಂದರ್ಭದಲ್ಲಿ ಶಂಷಾದ್ ಬೇಗಂ, ರುದ್ರಯ್ಯ ಗುಣಾರಿ, ರಾಮಣ್ಣ ಮ್ಯಾದರ್, M ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್ ಸೇರಿದಂತೆ ಇತರರಿದ್ದರು. ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಜೊತೆ ವಿಮಾ ಯೋಜನೆಯ ಕಂತು ಪಾವತಿ ಮಾಡುತ್ತಿದ್ದ ಗ್ರಾಹಕರ ವಿಮಾ ಚೆಕ್ ಅನ್ನು ಅವರ ಕುಟುಂಬದ ಸದಸ್ಯರಿಗೆ ಬ್ಯಾಂಕ್ ಮ್ಯಾನೇಜರ್ ಇಂದು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಬ್ಯಾಂಕ್ ರಾಯಚೂರು ಶಾಖೆ ಮ್ಯಾನೇಜರ್ ಅವರು, ಪರಿಮಳ ಎಂಬ ಗ್ರಾಹಕರು ಉಳಿತಾಯ ಖಾತೆ ಜೊತೆಗೆ ಬ್ಯಾಂಕ್ನಲ್ಲಿ ಲಭ್ಯ ಇರುವ ವಿಮಾ ಯೋಜನೆಯ ಕಂತು ಪಾವತಿ ಮಾಡುತ್ತಿದ್ದ ಅವರು ಡಿಸೆಂಬರ್ ತಿಂಗಳಲ್ಲಿ ಆಕಸ್ಮಿಕವಾಗಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ನಿಯಮಾನುಸಾರ ಅವರ ಕುಟುಂಬದ ಸದಸ್ಯರಿಗೆ ಬ್ಯಾಂಕ್ ವಿಮಾ ಚೆಕ್ ವಿತರಣೆ ಮಾಡಿದೆ ಎಂದು ಹೇಳಿದರು.
ಹೆಸರು ಶೇಖರ್, ಕರ್ನಾಟಕ ಬ್ಯಾಂಕ್ ಮ್ಯಾನೇಜರು, ರಾಯಚೂರು ಬ್ರಾಂಚು. ಪರಿಮಿಲಾ ಅಂತೇಳಿ ಕಸ್ಟಮರು 2021ರಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದ್ದಾರೆ ನಮ್ಮ ಬ್ಯಾಂಕಲ್ಲಿ. ಹಾಗಾಗಿ ಸೇಮ್ ನಮ್ಮ ಬ್ಯಾಂಕಲ್ಲಿ ಒಂದು KBL ಸುರಕ್ಷಾ ಅಂತೇಳಿ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ನಮ್ಮವರು. ಈಗ ಅದರಲ್ಲಿ ನಾವು 300 ರೂಪಾಯಿದು ಪ್ರೀಮಿಯಮ್ಮು ಕಟ್ಟಿದರೆ ಕಸ್ಟಮರು, ಅದಕ್ಕೆ 10 ಲಕ್ಷ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಇರ್ತದೆ. ಸೊ ಈಗ ಮೊನ್ನೆ ಡಿಸೆಂಬರಲ್ಲಿ ನಮ್ಮ ಕಸ್ಟಮರ್ ಪರಿಮಿಲಾ ಅಂತೇಳಿ ಸ್ಕೂಲಲ್ಲಿ ಅವ್ರ ಮಕ್ಕಳನ್ನ ಬಿಟ್ಟು ವಾಪಸ್ ಹೊರಗೆ ಬರುವಾಗ ಸ್ಕೂಟಲ್ಲಿ ಹೋಗುವಾಗ ಒಂದು ಟ್ರ್ಯಾಕ್ಟರ್ ಎದುರುಗಡೆ ಬಂದಿದೆ. ಸೊ ಆಗ ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗಿದ್ದಾರೆ, ತೀರ್ಕೊಂಡಿದ್ರು ಅವರು. ಈಗ ಅವ್ರದ್ದು 10 ಲಕ್ಷ ಇನ್ಶೂರೆನ್ಸ್ ಕವರೇಜ್ ಇದೆ ನಮ್ಮ ಬ್ಯಾಂಕಲ್ಲಿ. ಸೊ ಅದಕ್ಕಾಗಿ ನಾವು 10 ಲಕ್ಷ ಕ್ಲೇಮ್ ಮಾಡಿ ಅವರಿಗೆ ಇವತ್ತು ಚೆಕ್ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಕುಟುಂಬ ಸದಸ್ಯರು ಮಾತನಾಡಿ ಬ್ಯಾಂಕಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಎಲ್ಲ ರೀತಿಯಿಂದ ನಮಗೆ ಅವರು ಚೆನ್ನಾಗಿ ನಡ್ಕೊತಾ ಇದ್ರು ವೆಂಕಟೇಶ್ ಸರ್. ಅದೇ ರೀತಿಯಾಗಿ ನಾವು ಕೂಡ ಬ್ಯಾಂಕಲ್ಲಿ ಚೆನ್ನಾಗಿ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಇದ್ವಿ. ಇದು ಯಾರಿಗೂ ತಿಳಿದೇ ಇರತಕ್ಕಂಥ ಒಂದು ಅವಘಡ ನಡೆದ ಮೇಲೆ ಒಂದು ಸ್ವಲ್ಪ ದಿವಸಗಳಾದಮೇಲೆ ವೆಂಕಟೇಶ್ ಸರ್ ನಮಗೆ ಈ ಥರ ಹೇಳಿದರು, ಒಂದು ಸಲ ಅಕೌಂಟು ನೀವು ತೋರಿಸ್ರಿ, ಅದ್ರದ್ದು ಏನಾದರೂ ಇರ್ಬೋದಾ ಅಂತಂದು. ಅವಾಗ ನಾವು ಅಕೌಂಟೆಲ್ಲ ಚೆಕ್ ಮಾಡಿಸಿದಾಗ ಅವರೇ ನಮ್ಗೆ ಈ ಥರ ಹೇಳಿದರು. ನಮಗೆ ಗುರ್ತಿದ್ದಿಲ್ಲ ಅದು ಕಟ್ಟಾಗ್ತಾ ಇದೆ ಅಂತಂದು. ವೆಂಕಟೇಶ್ ಸರ್ ಅದು ಯಾವುದೋ ಒಂದು ನಮಗೆ ಒತ್ತಡ ಮಾಡಿ ಅವರು ಏನು ಮಾಡಿದರೂ ಗೊತ್ತಿಲ್ಲ. ಅದು ಬ್ಯಾಂಕಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಇವತ್ತಿಗೆ ಸಾಲದು. ನಮಗೆ ಬಹಳ ಭಗವಂತ ನಮಗೆ ರಾಯರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಆ ಪರಿಸ್ಥಿತಿ ಯಾರಿಗೂ ಸರಿ ಇದ್ದಿಲ್ಲ. ನಮಗೆ ಭಾಳ ಅವಶ್ಯಕತೆ ಇತ್ತು ಇದು. ಆದರೆ ಈ ಮೂಲಕವಾಗಿ ನಮಗೆ ಈ ದುಡ್ಡು ಬರಬಾರ್ದಾಗಿತ್ತು. ಅದು ಭಗವಂತ ಈ ಥರ ಮಾಡಿದಾನೇನೋ ಗೊತ್ತಿಲ್ಲ. ಹೋಗಿರ್ತಕ್ಕಂಥ ಆತ್ಮಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗೂ ಕೂಡ ನಮ್ಮ ಇಬ್ಬರ ಪರವಾಗಿ ನಾನು ಧನ್ಯವಾದಗಳು. ಪಟ್ಟಣದ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಲ್ಲಿ ಹಿಂದೂ ಪರ ಸಂಘಟನೆಗಳು ಹಾಗೂ ಛತ್ರಪತಿ ಶಿವಾಜಿ ಸಂಘದ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ನಾಡಗೌಡ, ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಸ್ಥಾನವನ್ನು ಒಗ್ಗೂಡಿಸಲು ಬಹುವಾಗಿ ಶ್ರಮಿಸಿದರು. ಕೊಂಕಣ ಭಾಗದಲ್ಲಿದ್ದ ಅನೇಕ ಕೋಟೆಗಳನ್ನು ಗೆದ್ದು ಕ್ರಮೇಣ ಇಡೀ ಪಶ್ಚಿಮ ಭಾರತವನ್ನು ತಮ್ಮ ಆಳ್ವಿಕೆಗೆ ತಂದರು. ಶಿವಾಜಿ ಶೌರ್ಯ, ಸಾಹಸ, ರಾಷ್ಟ್ರಭಕ್ತಿ ಆಡಳಿತಗಾರರಿಗೆ ಎಂದೆಂದೂ ಪ್ರೇರಣಾದಾಯಕವಾದುದು. ಕತ್ತಿವರಸೆ, ಕುದುರೆ ಸವಾರಿ, ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡ ಶಿವಾಜಿ 12ನೇ ವಯಸ್ಸಿಗೆ ತೋರಣದುರ್ಗ ವಶಪಡಿಸಿಕೊಂಡು ಮಹತ್ವಾಕಾಂಕ್ಷೆಯ ಹೆಜ್ಜೆಗಳನ್ನು ಇಡಲು ಆರಂಭಿಸಿದ್ದರು. ಎಳೆಯ ವಯಸ್ಸಿನಿಂದಲೇ ತಾಯಿ ಜೀಜಾಬಾಯಿಯಿಂದ ಜೀವನ ಮೌಲ್ಯಗಳ ಶಿಕ್ಷಣ ಪಡೆದಿದ್ದ ಶಿವಾಜಿ ಸಂತ ರಾಮದಾಸರ ಪರಮ ಭಕ್ತರಾಗಿದ್ದರು. ಶಿವಾಜಿ ಮಹಾರಾಜರ ಹೆಸರು ಭಾರತದ ಚರಿತ್ರೆಯಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂತದ್ದು ಎಂದು ತಿಳಿಸಿದರು. छत्रपति शिवाजी महाराज की जय शिवाजी, जय भवानी, जय शिवाजी, जय भवानी, जय भवानी, जय शिवाजी, जय भवानी, जय शिवाजी। बोलो छत्रपति शिवाजी महाराज के जय, बोलो छत्रपति शिवाजी महाराज के जय। पार्वती पते हर हर महादेव। छत्रपति शिवाजी महाराजರ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇವತ್ತಿನ ದಿವಸ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಲು ನಮ್ಮ ಮಾನವೀಯ ಸಕಲ ಹಿಂದೂ ಬಾಂಧವರು ಹಾಗೂ ಸಕಲ ಸಾರ್ವಜನಿಕರು ಈ ಒಂದು ಜಯಂತಿಯಲ್ಲಿ ಪಾಲ್ಗೊಂಡು ಬಹಳ ಉತ್ಸಾಹದಿಂದ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಪೂಜೆಯೊಂದಿಗೆ ಮಾಡಿದ್ದಾರೆ. ಇದಾದ ನಂತರ ಶಿವಾಜಿ ಮಹಾರಾಜರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗ್ತದೆ. ಅವರು ಎಷ್ಟೇ ಟೈಮ್ ತೊಗೊಂಡೋದು ಕಡಿಮೆನೇ. ಅದು ಶಿವಾಜಿ ಮಹಾರಾಜರ ಒಂದು ಧೈರ್ಯ, ಅವರ ಒಂದು ಸಾಹಸ, ಆಗಿನ ಕಾಲದಲ್ಲಿ ಒಂದು ಹಿಂದವಿ ಸ್ವರಾಜ ಸಂಸ್ಥಾಪಕರು ಕೂಡ ಅವರು ಆಗಿರ್ತಾರೆ. ಮತ್ತು ಮಹಿಳೆಯರ ಒಂದು ಮಾನ ಪ್ರಾಣವನ್ನು ಕಾಪಾಡಿದಂತಹ ಆ ಟೈಮಲ್ಲಿ ಒಂದು ಏನು ನಮ್ಮ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆಯನ್ನು ತಡಿಲಿಕ್ಕೆ ಬಹಳ ಧೈರ್ಯದಿಂದ ಅವರು ಹೋರಾಡಿ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ ಒಂದು ರಾಜಮಾರ್ಗ ರಾಜರ ಒಂದು ಆಡಳಿತ ಹೇಗಿರಬೇಕು ಎಲ್ಲನೂ ಕೂಡ ಅವರು ಕರ್ಕೊಂಡೋಗಿ ಒಂದು ಒಳ್ಳೆಯ ಒಂದು ರಾಜ್ಯವನ್ನು ನಡೆಸಲಿಕ್ಕೆ ಅವರು ಸಹಕಾರಿಯಾಗಿರ್ತಾರೆ. ಒಬ್ಬ ಮಹಾನ್ ಕವಿ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಶ್ಲೋಕವನ್ನು ಬರೀತಾರೆ. ಶಿವಾಜಿನ ಹೋತೆ ತೋ ಕ್ಯಾ ಹೋತಾ.
काशी की कला जाती मथुरा मस्जिद होती, अगर शिवाजी ना होते तो सुन्नत होती सबके अंदर। ಛತ್ರಪತಿ ಶಿವಾಜಿ ಸಂಘದ ತಾಲೂಕು ಅಧ್ಯಕ್ಷರಾದ ಬಸನಗೌಡ ಆಳ್ದಾಳ್, ತಾಲೂಕು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಇಬ್ರಾಂಪುರ್, ಗುರುರಾಜ್ ನಾಗಲಾಪುರ್, ರಾಮಯ್ಯ ನಾಯಕ್, ರಾಜಶೇಖರ್ ಸ್ವಾಮಿ, ಚಂದ್ರು ನಾಯಕ್, ಸುರೇಶ್ ನಾಡಗೌಡ, ಪ್ರವೀಣ್ ಕುಮಾರ್, ವೀರೇಶ್ ಮಡಿವಾಳ, ಕುಮಾರ್ ರಾಥೋಡ್, ಕೃಷ್ಣ ದೊರೆ, ಶಿವರಾಜ್ ಉಮಳಿ ಹೊಸೂರು, ಲಿಂಗಾನಂದ ಸ್ವಾಮಿ, ಮಾಂತೇಶ ಸ್ವಾಮಿ ಸೇರಿದಂತೆ ನೂರಾರು ಯುವಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಸಿಗೆಯಲ್ಲಿ ನೀರಿನ ಹಾಹಾಕಾರ ಉಂಟಾಗದಿರಲು ಮುಂಜಾಗ್ರತಾ ಕ್ರಮ, ಸಚಿವ ಎನ್ಎಸ್ ಬೋಸ್ರಾಜ್. ತಳವಾರ ಮತ್ತು ಪರಿವಾರ ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲು ಆಯೋಗ ರಚನೆಗೆ ರಘುವೀರ್ ನಾಯಕ್ ಒತ್ತಾಯ. ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಸಂಬಂಧಿಸಿದಂತೆ ನಡೆದ ಪೂರ್ವಭಾವಿ ಸಭೆ. ಮತ್ತು ಛತ್ರಪತಿ ಶಿವಾಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದ ಎನ್ಎಸ್ ಬೋಸ್ರಾಜ್. ಪಿಎಂಎವೈ ಸ್ಲಂ ನಿವಾಸಿಗಳ ಮನೆ ನಿರ್ಮಾಣದ ಕಂತಿನ ಹಣ ಬಿಡುಗಡೆಗೆ ತಮ್ಮೇಶ್ ಆಗ್ರಹ. ಫೆಬ್ರವರಿ 21ರಂದು ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ಫಲಾನುಭವಿಗೆ ವಿಮಾ ಚೆಕ್ ವಿತರಣೆ ಮಾಡಿದ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್. ಹಿಂದೂ ಪರ ಸಂಘಟನೆಗಳು ಹಾಗೂ ಛತ್ರಪತಿ ಶಿವಾಜಿ ಸಂಘದ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.